ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರು ಎಲ್ಲರಿಗೂ ಮೊದಲು ಬಳೆ ತೊಡಿಸಿ ಅರಿಶಿನ ಕುಂಕುಮ ಕೊಡಿ, ನಂತರ ನನ್ನ ಮುದ್ದು ಸೊಸೆಗೆ ಬಳೆ ತೊಡಿಸಿ ಅಂತ ಹೇಳ್ತಾರೆ. ಅದಕ್ಕೆ ಮೋಹನ ಮತ್ತು ಚಂಪಾ ಸೇರಿಬಿಟ್ಟು ಎಲ್ಲರಿಗೂ ಬಳೆ ತೊಡಿಸೋ ಶಾಸ್ತ್ರ ಎಲ್ಲ ಮಾಡ್ತಾ ಇರ್ತಾರೆ. ಮನೆಯಲ್ಲೆಲ್ಲ ಸಂಭ್ರಮ ಸೇರಿರಬೇಕಾದ್ರೆ ಕೊನೆಗೆ ಮೋಹನ ಬಂದ್ಬಿಟ್ಟು ವಿದ್ಯಾಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಹಸಿರು ಬಳೆ ತೊಡಿಸ್ತಾರೆ. ಇದೆಲ್ಲ ನೋಡ್ತಾ ನಿಂತಿರೋ ಈಶ್ವರಿ ಎಷ್ಟು ಅಂತ ಮೆರಿತೀಯ ಮೆರಿಯೇ ಅಂತಿರ್ತಾರೆ. ಇನ್ನೊಂದು ಕಡೆ ಸಾವಿತ್ರಿ ವಿನಂತಿ ಕಿಟಕಿನಲ್ಲೇ ನಿಂತ್ಕೊಂಡು ಇವ್ರ ಸಂಭ್ರಮ ನೋಡಿ ಉರ್ಕೋತಾ ಇರ್ತಾರೆ. ಕೊನೆಗೆ ಆ ಬಳೆನ ನೋಡಿಬಿಟ್ಟು ವಿದ್ಯೆ ಎಮೋಷ್ನಲ್ ಆಗ್ತಾಳೆ, ಕಣ್ಣು ತುಂಬ್ಕೋತಾಳೆ. ಇದಕ್ಕೇನೆ ಅಮ್ಮಮ್ಮ ಏನೇ ನೀನೇನು ಕಣ್ಣು ಮಟ್ಕಿಸ್ತಾ ಇಲ್ಲೇ ನಿಂತಿದ್ಯಾ, ನೀ ಶಾಸ್ತ್ರ ಮಾಡಲ್ವೇನೆ ಅಂತ ಹೇಳಿದ ಮೇಲೆ ಈಶ್ವರಿ ಕೂಡ ಆಯಿತು ಅತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಬೆಟಯ್ಯ ಕೂಡ ಅವ್ರ ಮನೆಗೆ ಎಂಟ್ರಿ ಕೊಡ್ತಾ ಇರ್ತಾನೆ. ರತ್ನ ಈಶ್ವರಿ ಹೋಗಿ ಶಾಸ್ತ್ರ ಮಾಡ್ತಾ ಇರೋದಕ್ಕೆ ಭಯ ಬಿದ್ದಿರ್ತಾರೆ. ಎಲ್ಲಿ ಏನು ಬಾಯಿ ಬಿಟ್ಬಿಡ್ತಾರೋ ಅಮ್ಮವರು, ಹೆಂಗೆ ಎಲ್ಲ ಗೊತ್ತಾಗ್ಬಿಡುತ್ತೋ ಏನೋ, ಏನು ಮಾಡೋದು ಅಂತ ಭಯದಲ್ಲೇ ಇರ್ತಾರೆ. ಆದರೆ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ವಿದ್ಯಾಗೆ ಹೆದರಿಸ್ತಾನೇನೆ ಶಾಸ್ತ್ರ ಎಲ್ಲ ಮುಗಿಸ್ತಾರೆ. ಅಷ್ಟರಲ್ಲೇ ಬೆಟಯ್ಯ ಕೂಡ ಬರ್ತಾನೆ. ಶಿವರಾಮೇಗೌಡರು ಇವನು ಯಾಕಪ್ಪ ಇಲ್ಲಿಗೆ ಬಂದ ಅಂತ ಹೇಳಿದಾಗ ಕೊನೆಗೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ನು ಅಂತ ಕೇಳ್ಪಟ್ಟೆ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಗೌಡ್ರೆ. ಮನೆತನ ಬಂದವ್ರಿಗೆ ನೀವು ಅವಮಾನ ಮಾಡೋದಿಲ್ಲ, ಅತಿಥಿ ಸತ್ಕಾರ ಮಾಡ್ತೀರಿ ಅಂತ ಗೊತ್ತು, ಅದಕ್ಕೆ ಅಂತ ಹೇಳ್ತಿರ್ತಾರೆ. ನಿನ್ನನ್ನು ಯಾರು ಇಲ್ಲಿ ಕರೆದವರು, ನಿನಗ್ಯಾರು ಹೇಳ್ದವರು ಅಂತ ಹೇಳ್ತಾ ಇದ್ದಾಗ, ಅಲ್ಲ ಗೌಡ್ರೆ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡು ಹಿಂಗೆ ಹೇಳ್ತಾ ಇದ್ದೀರಾ, ಇದು ನಿಮ್ಮ ಸಂಸ್ಕಾರ ಅಲ್ಲ ಅಲ್ವೇ ಅಂತ ಹೇಳಿ ಕಾಟ್ಲೆಗೆ ಫೋನ್ ಕೊಟ್ಬಿಟ್ಟು ಒಂದು ಫೋಟೋನು ತೆಗಿಯಪ್ಪ ನೆನಪಿಗಿರಲಿ ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೋತಾ ಇರ್ತಾನೆ. ಇದೆಲ್ಲ ನೋಡಿ ಈಶ್ವರಿಗೆ ಯಾಕಪ್ಪ ಇವನು ಇಲ್ಲಿ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲೇ ಬೆಟಯ್ಯ ಗೌಡ್ರೆ ಒಸಿ ಸೈಡಿಗೆ ಬರ್ತೀರಾ ಮಾತಾಡಬೇಕು ಅಂತ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಶಿವರಾಮೇಗೌಡರಿಗೆ ಹೆದರಿಸ್ತಾ ಇರ್ತಾನೆ. ಏನು ಗೌಡ್ರೆ ಇಲ್ಲಿವರೆಗೂ ತುಂಬ ಮೆರೆದ್ರಿ, ಇನ್ನೂ 5-10 ನಿಮಿಷದಲ್ಲಿ ನೋಡಿ ನೀವು ಕಣ್ಣೀರು ಹಾಕೋಕೆ ಟೈಮ್ ಬಂತು, ನಾನು ಇನ್ಮೇಲೆ ಶನಿ ಹೇರ್ದಂಗೆ ನಿಮ್ಮ ಮೆಗಲು ಹೇರ್ತೀನಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ ಬೆಟ್ಟ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ, ಹುಷಾರಾಗಿಲ್ವಾ ಅಂತ ಹೇಳ್ತಿದ್ದಾಗೆ, ಯಾಕೆ ಅಷ್ಟೊಂದೆಲ್ಲ ಮಾತಾಡ್ತೀರಾ, ನಿಮ್ಮ ಮನೆಯಲ್ಲಿ ಭದ್ರವಾಗಿದ್ವಲ್ವೇ 2 ಫೈಲು, ನಿಮ್ಮ ಪಕ್ಷದವರು ಯಾರ್ಯಾರು ಏನೇನು ಮಾಡಿದ್ದಾರೆ, ಮುಂದಿನ ಎಲೆಕ್ಷನ್ನಲ್ಲಿ ಯಾರನ್ನು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೋಬೇಕು, ಎಷ್ಟು ಹಣ ಹರಿದೋಗಿದೆ ಅವರಿಂದ, ನೀವು ಯಾರ ಮುಖಾಂತರ ಅವ್ರಿಗೆ ಕಳಿಸಿದ್ದೀರಾ ಅನ್ನೋ ರಹಸ್ಯವಾದ ಮಾಹಿತಿ ಇರೋ ಫೈಲ್ಗಳಿದ್ವಲ್ವೇ, ಈಗ ಅದು ನನ್ನ ಕೈಲಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಶಿವರಾಮೇಗೌಡರು ಏನೋ ಮಾತಾಡ್ತಾ ಇದೀಯಾ, ನಿನ್ನ ಕೈಗೆ ಹೇಗೋ ಬರುತ್ತೆ, ಸುಮ್ಮನೆ ಬೇಕು ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಂತ ಹೇಳ್ತಿದ್ದಾಗ ಬೆಟಯ್ಯ ನಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇಲ್ಲ, ಇನ್ನೂ 5 ನಿಮಿಷ ಇರಿ ಗೌಡ್ರೆ, ಆಮೇಲೆ ನೋಡಿ ನಿಮ್ಮ ರಾಜಕೀಯ ಭವಿಷ್ಯನೇ ಮುಗಿದೋಗುತ್ತೆ, ಬರೀ ಎಲೆಕ್ಷನ್ನಲ್ಲಿ ಮಾತ್ರ ಸೋತು ನನ್ನ ಹತ್ರ ಇದು ಆಗಿದ್ರಲ್ವ, ಇವಾಗ ನೋಡಿ ಗೆದ್ದು ಬೀಗ್ತಾ ಇದ್ರಲ್ಲ, ನಿಮ್ಮನ್ನು ಹೇಗೆ ರಾಜಕೀಯ ಜೀವನದಿಂದನೇ ಸೋಲಿಸ್ತೀನಿ ಅಂತ ನೋಡ್ತಾ ಇರಿ. ನಿನ್ನನ್ನು ನಂಬ್ಕೊಂಡವರು ನಿಮ್ಮ ಪಕ್ಷದವರು ಎಲ್ಲರೂ ಕೂಡ ನಿಮಗೆ ಚೀತು ಅಂತ ಉಗಿಯೋ ಥರ ಆಗೋಗುತ್ತೆ, ನೋಡ್ತಾ ಇರಿ, ಇನ್ನು 5 ನಿಮಿಷ ಗೌಡ್ರೆ ಅಂತ ಅವ್ರನ್ನ ಹೆದರಿಸ್ತಾ ಮಾತಾಡ್ತಿದ್ದಾಗ ಶಿವರಾಮೇಗೌಡರು ಭಯ ಆಗುತ್ತೆ ಒಂದ್ಕಿತ, ಈ ಫೈಲ್ ಬಗ್ಗೆ ಇವ್ನಿಗೆ ಹೇಗೆ ಗೊತ್ತಾಯಿತು ಅಂತ. ಅಷ್ಟರಲ್ಲೇ ಬೆಟಯ್ಯ ಬರಲಾ ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಶಿವರಾಮೇಗೌಡರು ತುಂಬ ಕೋಪ ಮಾಡಿಕೊಂಡು ಏನೇನೋ ಹೇಳಿದ್ನಲ್ಲ ಇವನು ಅಂತ ಕೋಪ ಮಾಡ್ಕೊಂಡ್ಬಂದು ವಿದ್ಯಾ ಅಂತ ಕರೀತಾರೆ. ಅವರು ಕೋಪ ಮಾಡ್ಕೊಂಡಿರೋದು ನೋಡಿ ಈಶ್ವರಿ ಕೂಡ ಗಾಬರಿ ಆಗ್ತಾಳೆ. ಅಪ್ಪಯ್ಯ ಯಾಕೆ ಹಿಂಗೆ ಕರಿತವ್ರಲ್ಲ ಅಂತ ಎಲ್ಲರೂ ಆ ಒಂದು ಕ್ಷಣ ಆ ಕಡೆನೇ ನೋಡ್ತಾ ಇರ್ತಾರೆ. ಅಷ್ಟರಲ್ಲೇ ಶಿವರಾಮೇಗೌಡರು ಬಂದು 2 ಫೈಲ್ ಕೊಟ್ಟಿದ್ನಲ್ಲ ವಿದ್ಯಾ ಎಲ್ಲಿ ಅಂತ ಕೇಳ್ತಾರೆ. ಭದ್ರವಾಗಿ ಇಟ್ಟಿದೀಯಾ ತಾನೇ, ಭದ್ರವಾಗಿರಬೇಕು ಅಂತ ಹೇಳಿದ್ನಲ್ಲ ಅಂದಾಗ, ಗೋವಿಂದ ಏನಾಯಿತು ಅಣ್ಣ, ಎಲ್ಲರೂ ಒಸಿ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಹೇಳಮ್ಮ, ಫೈಲ್ ಎಲ್ಲಿದೆ, ಲಾಕರಲ್ಲಿ ಭದ್ರವಾಗಿದೆಯಾ ಅಂತ ಹೇಳಿದಾಗ, ಇಲ್ಲ ಮಾವ ಲಾಕರಲ್ಲಿ ಇಲ್ಲ ಅಂದ ತಕ್ಷಣ ಇನ್ನೂ ಕೋಪ ಮಾಡಿಕೊಂಡು, ಲಾಕರಲ್ಲಿ ಇಡು, ಅಷ್ಟು ಒತ್ತಿ ಹೇಳಿದ್ದೀನಿ, ತುಂಬ ಮುಖ್ಯವಾದ ಫೈಲು ನಮ್ಮ ಪಕ್ಷದ್ವು ಅಂತ ಮತ್ತೆ ಈ ಥರ ಹೇಳ್ತಾ ಇದೆಯಲ್ಲ, ಮತ್ತು ಇನ್ನೆಲ್ಲೇ ಹೋಯ್ತು ಫೈಲು ಅಂತ ಕೂಗಾಡ್ತಾ ಇರ್ತಾರೆ. ಈ ಶಿವರಾಮೇಗೌಡರು ಕೋಪ ನೋಡ್ಬಿಟ್ಟು ಮನೆಯವರೆಲ್ಲ ಏನಾತ್ಲ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಏನಾಯಿತು ಅಂತ ಅಮ್ಮಮ್ಮ ಕೇಳ್ತಿದ್ದಾಗ, ಅವ್ವ ಒಸಿ ಸುಮ್ಮನೆ ಇರ್ತೀರಾ ಎಲ್ಲರೂ ಅಂತ ಹೇಳಿದಾಗ,
ಮಾವಯ್ಯ ಮನೆಯಲ್ಲಿ ಆ ಫೈಲ್ಗೆ ಪಿತೂರಿ ನಡೀತಾ ಇತ್ತು ಅಂತ ಹೇಳಿದಾಗ, ಅದೆಲ್ಲ ಬೇಡ, ಇವಾಗ ಫೈಲ್ ಎಲ್ಲಿದೆ ಹೇಳು ಅಂತ ತಕ್ಷಣ, ಭದ್ರವಾಗಿ ಬೇರೆ ಕಡೆ ಇಟ್ಟಿದ್ದೀನಿ ಮಾವಯ್ಯ ಅಂತ ಹೇಳ್ತಿರ್ತಾನೆ. ಅದೇ ಎಲ್ಲಿಟ್ಟಿದೆಯಾ ಹೇಳು ಅಂತ ಜೋರಾಗಿ ತುಂಬ ಕೋಪ ಮಾಡಿಕೊಂಡು ಕಿರ್ಚಾಡ್ತಾ ಇರಬೇಕಾದ್ರೆ ಈಶ್ವರಿಗೂ ಕೂಡ ಭಯ ಆಗುತ್ತೆ. ಏನಪ್ಪ ಇಷ್ಟು ಬೇಗ ಈ ಫೈಲ್ ವಿಚಾರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂತ. ಅಷ್ಟರಲ್ಲಿ ಏನಾಯಿತು ಅಂತ ಸರಿಯಾಗಿ ಹೇಳು ಅಂತ ಕೇಳ್ತಿದ್ದಾಗ, ನಿಮ್ಮ ಮಾವಯ್ಯ ಅಷ್ಟೊಂದು ಕಿತ ಆಯಿತು ನಿನ್ನನ್ನು ಕೇಳೋದಕ್ಕೆ, ಹೇಳು ಅಂತ ಮೋಹನ ಕೂಡ ಹೇಳ್ತಾರೆ. ಆಗ ಭದ್ರೇಗೌಡರು ಕೂಡ, ಅಪ್ಪಯ್ಯ ಕೇಳ್ತಿದ್ದಾರಲ್ಲ ವಿದ್ಯಾ, ಯಾಕೆ ಈ ಥರ ಹೇಳ್ತಾ ಇದೀಯಾ ಹೇಳು, ಮನೆಯಲ್ಲಿ ಯಾರು ಕಳ್ತನ ಮಾಡ್ತಾರೆ, ಯಾರು ಹೊಂಚಾಕ್ತಾರೆ, ಆ ಲಾಕರ್ ಬೀಗ ನಿಂತವ ತಾನೇ ಇರ್ತಾ ಇತ್ತು, ಲಾಕರಲ್ಲಿಟ್ಟರೆ ಭದ್ರವಾಗಿರುತ್ತೆ ಅಂತ ಅಷ್ಟಕ್ಕಿತ ಹೇಳ್ಬಿಟ್ಟು ಕೊಟ್ಟಿದ್ದೀನಲ್ವೇ, ಮತ್ತೆಲ್ಲೋಯ್ತು ಅಂದಾಗ ಭದ್ರೇಗೌಡ್ರನ್ನ ಕರೆದ್ಬಿಟ್ಟು, ಗೌಡ್ರೆ ಇಲ್ಲಿ ಇಟ್ಟಿದ್ದೀನಿ ಅಂತ ಕಿವಿನಲ್ಲಿ ಹೇಳ್ತಾಳೆ. ಆಗ ಭದ್ರೇಗೌಡ, ವಸಿ ಇರಿ ಅಪ್ಪಯ್ಯ, ನಾನು 1-2 ನಿಮಿಷ ಬರ್ತೀನಿ ಅಂತ ಹೇಳಿ ಕಾಟ್ಲೆನ್ನ ಕರ್ಕೊಂಡ್ಬಿಟ್ಟು ಔಟ್ ಹೌಸ್ ಕಡೆ ಹೋಗ್ತಾನೆ. ನಂತರ ಈತ ಸುಭಾಸನ್ಗೆ, ಈಶ್ವರಿಗೆ ಏನು ಇಷ್ಟು ಬೇಗ ಫೈಲ್ ಹುಡುಕ್ತಾ ಇದ್ದಾರೆ, ಏನಾಗುತ್ತೋ ಅಂತ ಒಂದು ಕಡೆ ಮನಸ್ಸಲ್ಲಿ ಭಯ ಇದ್ದರೂ ಕೂಡ ಏನೂ ಆಗೇ ಇಲ್ಲ ಅನ್ನೋ ಥರ ನಿಂತಿರ್ತಾರೆ. ಅಷ್ಟರಲ್ಲೇ ಕಾಟ್ಲೆ ಮತ್ತು ಭದ್ರೇಗೌಡ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾರೆ. ಆದರೆ ಅಷ್ಟರಲ್ಲಿ ಈಶ್ವರಿ, ಸುಭಾಸ ಅದನ್ನೆಲ್ಲ ತಗೊಂಡು ಹೋಗಿರೋದ್ರಿಂದ ಆ ಫೈಲು ಎಲ್ಲೂ ಸಿಗೋದೇ ಇಲ್ಲ. ವಿದ್ಯಾ ಹೇಳಿರೋ ಜಾಗ ಇದೆ, ಇಲ್ಲಿ ಫೈಲ್ ಇಲ್ಲ ಅಂದರೆ ಮತ್ತಿನ್ನೆಲ್ಲೋಯ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲೇ ಭದ್ರೇಗೌಡ ಕೂಡ ಬರ್ತಾನೆ. ಏನಾಯ್ತಲ್ಲ ಮಗ ಅಂದಾಗ, ಅಲ್ಲಿ ಫೈಲ್ ಇಲ್ಲ ಕಣಪ್ಪ ಅಂತ ಹೇಳ್ತಿರ್ತಾನೆ. ಹೋಯ್ತು, ಎಲ್ಲ ಹೋಯ್ತು, ನಾನು ಅಷ್ಟು ಭದ್ರವಾಗಿಡು, ಹುಷಾರಾಗಿರು ಅಂತ ಅಷ್ಟೊಂದು ಕಿತ ಹೇಳಿದ್ದೀನಿ, ಹೇಳಿದರೂ ಕೂಡ ಈ ಥರ ಮಾಡಿದ್ಯಾ ಅಂತ ಬೈತಾ ಇರ್ತಾರೆ. ಅಲ್ಲೂ ಇಲ್ವೇ ಅಂತ ವಿದ್ಯಾಗೆ ಗಾಬರಿ ಆಗುತ್ತೆ. ನಾನು ಎಷ್ಟು ಭದ್ರವಾಗಿ ಅಲ್ಲಿಟ್ಟಿದ್ದೆ, ಆ ವಿಷಯನೂ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಮಾವಯ್ಯ, ನನ್ನನ್ನು ಕ್ಷಮಿಸಿ ಮಾವಯ್ಯ ಅಂತ ಹೇಳ್ತಿದ್ದಾಗ, ಶಿವರಾಮೇಗೌಡರು ಆಕಾಶನೇ ಕುಸ್ದಿರೋ ಥರ ಆಗೋಗುತ್ತೆ. ಅಲ್ಲಿಂದನೂ ಆ ಕಳ್ಳರು ಕದ್ಕೊಂಡೋಗಿದ್ದಾರೆ ಮಾವಯ್ಯ ಅಂತ ಕಾಟ್ಲೆನೂ ಹೇಳ್ತಾನೆ. ಎಲ್ಲ ಮುಗಿದೋಯ್ತು ಗೋವಿಂದ, ನನ್ನ ರಾಜಕೀಯ ಭವಿಷ್ಯ ಎಲ್ಲನೂ, ನನ್ನ ಮಾನ ಮರ್ವದೆ ಎಲ್ಲನೂ ಹೊರ್ಟೋಯ್ತು ಅಂತ ಶಿವರಾಮೇಗೌಡರು ತುಂಬ ಗಾಬರಿ ಆಗ್ತಾರೆ. ಆದರೆ ಈಶ್ವರಿ ಇದೆಲ್ಲ ನೋಡಿಕೊಂಡು ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಅವಳು ಯಾವಾಗಲೂ ಶಿವರಾಮೇಗೌಡರು ಅಳ್ತಾ ಇದ್ದರೆ ಇವಳಿಗೊಂಥರ ಖುಷಿ ಪಡ್ತಾ ಇರೋ ಚಾಳಿ ಇರುತ್ತೆ. ಅಷ್ಟರಲ್ಲೇ ರತ್ನ ಕೂಡ ಗಾಬರಿ ಆಗ್ತಾಳೆ. ವಿದ್ಯಾ, ಕ್ಷಮಿಸ್ಬಿಡು ಮಾವಯ್ಯ, ನಾನು ಎಷ್ಟೇ ಕಾಪಾಡ್ಕೊಂಡ್ಬಂದರೂ ಕೂಡ ಅದು ಈ ಥರ ಆಗೋಗಿದೆ ಅಂದಾಗ, ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದೀಯಾ, ನಾನು ಎಷ್ಟೊಂದು ಜವಾಬ್ದಾರಿಯುತವಾದ ಕೆಲಸ ಕೊಟ್ಟಿದ್ದೆ ನಿನಗೆ, ಈಗ ಮಾಡೋದು ಅಂತ ಬೈತಾ ಇರ್ತಾರೆ ವಿದ್ಯಾಗೆ. ಏನು ಮಾಡೋದು ಮಾವಯ್ಯ, ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಹಿಂಗಾಗೋಗುತ್ತೆ ಅಂತ ಗೊತ್ತಾಗಲಿಲ್ಲ, ಅವರು ಕಳ್ತನ ಮಾಡ್ತಾರೆ ಅಂತಾನೆ ನಾನು ಎತ್ತಿ ಬೇರೆ ಕಡೆ ಮಡಗಿದ್ದೆ ಅಂದಾಗ, ಅಮ್ಮಮ್ಮ ಅಲ್ವೇ ಈ ಥರ ಆಗ್ತಾ ಇದೆ ಅಂತಂದರೆ ನಿನ್ನ ಗಂಡನಿಗೋ ನಿಮ್ಮ ಮಾವಯ್ಯನಿಗೋ ಹೇಳೋದು ಬಿಟ್ಬಿಟ್ಟು ನೀನೇ ಯಾಕೆ ಇಂಥ ಕೆಲಸ ಮಾಡಿದೆ, ಅದು ಬಿಡು, ನಿನ್ನ ಮನೆಯಲ್ಲೇ ಪಿತೂರಿ ನಡೀತಾ ಇದೆ, ಕಳ್ತನ ನಡೀತಾ ಇದೆ ಅಂತ ಹೇಳ್ತಾ ಇದೆಯಲ್ಲ, ಅದೇ ಹೇಗೆ, ಏನಾಯ್ತೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಏನು ಹೇಳಿದೆ ಉತ್ತರ ಕೊಡದೆ ಹಾಗೆ ನಿಂತಿರ್ಬೇಕಾದ್ರೆ ಮತ್ತೆ ಶಿವರಾಮೇಗೌಡರು ತುಂಬ ಕೋಪ ಮಾಡಿಕೊಂಡು ವಿದ್ಯಾ ಮೇಲೆ ರೇಗಾಡ್ತಾ ಇರ್ತಾರೆ. ನಾನು ಎಂಥ ದೊಡ್ಡ ಜವಾಬ್ದಾರಿ ಕೊಟ್ಟು ತಪ್ಪು ಮಾಡಿದೆ ನಿನಗೆ, ಆ ಫೈಲಲ್ಲಿ ಏನಿತ್ತು ಏನಿಲ್ಲ ಅಂತ ನಿನ್ಗೆ ಹೇಳಿದ್ದೆ ತಾನೇ, ಅದು ಎಷ್ಟು ಮುಖ್ಯವಾಗಿದ್ದು ಅಂತ ಹೇಳಿದ್ದೆ ತಾನೇ, ಪ್ರತಿದಿನವೂ ನಿನಗೆ ಎಚ್ಚರಿಸ್ತಾ ಇದ್ದೆ, ಆದರೂ ಕೂಡ ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದ ಅಂತ ಎಲ್ಲರೂ ಬೈತಾ ಇರ್ತಾರೆ. ಮೋಹನ ಕೂಡ ಈ ವಿಚಾರವೆಲ್ಲವೂ ಯಾರ ತಾವಾದರೂ ಹೇಳ್ಕೋಬೇಕು ಅಂತ ಅನಿಸಿಲ್ವೇ ಅಂತ ಬೈತಾ ಇದ್ದಾಗ ತಲೆ ಕೆಳಗಾಗೋ ಸುಮ್ಮನೆ ನಿಂತಿರ್ತಾಳೆ. ಈತ ಈಶ್ವರಿ ಸುಮ್ಮನೆ ನೋಡ್ಕೊಂಡು ಮಜಾ ತಗೋತಾ ಇರ್ತಾಳೆ. ಅತ್ತ ಸಾವಿತ್ರಿ, ವಿನಂತಿ ಕೂಡ ಏನೇನೋ ನಡೀತಾ ಇದೆಯಲ್ಲ ಹಟ್ಟಿನಲ್ಲಿ ಅಂತ ಕಿಟಕಿನಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಬಲವಂತ ಮಾಡ್ತಾರೆ, ಯಾರು ಆ ಸಂಚು ರೂಪಿಸಿದವ್ರು, ಯಾರು ಕಳ್ತನ ಮಾಡ್ತಾ ಇದ್ದವ್ರು ಯಾರು ನಮ್ಮ ಮನೆಯಲ್ಲಿ ಅಂತ ಕೇಳ್ತಾನೆ ಇದ್ರು ವಿದ್ಯಾ ಏನು ಹೇಳಿದೆ ತುಟಿ ಪಿಟಕಂದೆ ಸುಮ್ಮನೆ ನಿಂತಿರ್ತಾಳೆ. ಆಗ ಈಶ್ವರಿ, ನನ್ನ ಮಗನ ಹೆಸರೇನಾದರೂ ಹೇಳಿದರೆ ಇಲ್ಲೇ ನಿಂತಲ್ಲೇ ನಿನ್ನ ಬಂಡವಾಳ ಎಲ್ಲ ಬಿಡಿಸ್ಬಿಡ್ತೀನಿ ಅಂತ ಮನಸ್ಸಲ್ಲೇ ಹೇಳ್ತಿರ್ತಾಳೆ. ಆಗ ಎಲ್ಲರೂ ಒತ್ತಾಯ ಮಾಡ್ತಾ ಇರೋದಕ್ಕೆ ಅವಳು
ಸುಭಾಸನ್ ಕಡೆ ಕೈ ತೋರಿಸಿರೋದ್ರಿಂದ ಎಲ್ಲರೂ ಒಂದು ಕ್ಷಣ ಗಾಬರಿ ಆಗ್ತಾರೆ, ಶಾಕ್ ಕೂಡ ಆಗೋಗುತ್ತೆ. ಮತ್ತೆ ಇಂಥ ಕೆಲಸ ಎಲ್ಲ ಇವನು ಮಾಡಿದಾನ ಅಂತ. ಆಗ ವಿದ್ಯೆ ಏನು ಮಾತಾಡೋದಿಲ್ಲ, ಆದರೆ ಕೈ ಮಾತ್ರ ಮಾಡಿಬಿಟ್ಟು ಸುಭಾಸನ್ ಕಡೆ ತೋರಿಸಿದಾಗ ಈಶ್ವರಿ ಅಲ್ಲೇ ನಿಂತಲ್ಲೇ ಕುಸ್ತು ಹೋಗ್ತಾಳೆ. ಇದೆಲ್ಲನೂ ಯಾವುದು ನಂಬಕ್ಕಾಗದೆ ಇರೋ ಹಟ್ಟಿ ಜನ ಹಾಗೆ ನಿಲ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.